ಬಿಜೆಪಿ ಪಕ್ಷ ಬಹಳ ದೊಡ್ಡ ಪಕ್ಷ. ರಾಜ್ಯಸಭಾ ಟಿಕೆಟ್ ಬಹಳ ಜನ ಕೇಳುತ್ತಿದ್ದಾರೆ. ಜೊತೆಗಿದ್ದವರು ಟಿಕೆಟ್ ಕೇಳುವುದರಲ್ಲಿ ತಪ್ಪೇನಿಲ್ಲ. ಗಡಿನಾಡಿನಲ್ಲಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಪ್ರತಿಕ್ರಿಯೆ. ಲಾಕ್ಡೌನ್ ನಂತಹ ಕಠಿಣ ಪರಿಸ್ಥಿತಿಯನ್ನ ನಿಭಾಯಿಸಿದ ಪಿಎಂ ಮೋದಿ ಅವರನ್ನ ಗಡಿನಾಡಿನಲ್ಲಿ ಕೊಂಡಾಡಿದ ಸುರೇಶ್ ಅಂಗಡಿ. ಬೆಳಗಾವಿಯಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ರೈಲ್ವೆ ಖಾತೆ ಸಚಿವ. ದೀರ್ಘಕಾಲದ ಲಾಕ್ಡೌನ್ ನಂತರ ರೈಲು ಸಂಚಾರ ಆರಂಭ. ಇಂದಿನಿಂದ ಅಂತಾರಾಜ್ಯದಲ್ಲಿ ಓಡಾಡಲಿವೆ ರೈಲುಗಳು. ಮುಂಬೈ, ದೆಹಲಿ ಸೇರಿ ಇನ್ನಿತರ ನಗರಗಳಿಗೆ ರೈಲು ಸೇವೆ. ನೆಮ್ಮದಿಯಿಂದ ಇದ್ದ ಜನರಲ್ಲಿ ಇದೀಗ ಆತಂಕ ಸೃಷ್ಟಿ. ತನ್ನ ರುದ್ರ ನರ್ತನವನ್ನ ಮುಂದುವರೆಸಿದ ಡ್ರ್ಯಾಗನ್ ವೈರಸ್. ಶೈಕ್ಷಣಿಕ ಜಿಲ್ಲೆಯ ಜನತೆಯಲ್ಲಿ ನಡುಕ ಹುಟ್ಟಿಸಿದ ಹೆಮ್ಮಾರಿ. ಕೇಂದ್ರ ಸರ್ಕಾರ 2003ರ ವಿದ್ಯುತ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಬೀದಿಗಿಳಿದ ಹೆಸ್ಕಾಂ ನೌಕರರು. ಹೆಸ್ಕಾಂ ನೌಕರರ ಕೂಗು ಕೇಂದ್ರಕ್ಕೆ ಕೇಳಿಸುತ್ತಾ? S9 ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್. ಜಗತ್ತು ಮೆಚ್ಚುವ ರೀತಿಯಲ್ಲಿ ಲಾಕ್ಡೌನ್ ನಿರ್ವಹಿಸಿ ಪ್ರಧಾನಿ ಮೋದಿಯವರು ವಿಶ್ವ ನಾಯಕರ ಗಮನ ಸೆಳೆದಿದ್ದಾರೆ ಎಂದು ಬೆಳಗಾವಿಯಲ್ಲಿ ರಾಜ್ಯ ರೈಲ್ವೆ ಖಾತೆಯ ಸಚಿವ ಸುರೇಶ್ ಅಂಗಡಿ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಟೋಟಲ್ 22 ಐಟಮ್ಗಳು 20 ಲಕ್ಷ ಕೋಟಿವರೆಗೆ ಹಿಡಿದ್ರೆ 22 ಐಟಮ್ಗಳನ್ನು ಇಡೀ ಜಗತ್ತು ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಆಯುಷ್ಮಾನ್ ಭಾರತದಲ್ಲಿ 1 ಕೋಟಿ ಜನರಿಗೆ ಅದರ ಲಾಭ ಆಗಿದೆ. ಈಗ ಆಯುಷ್ಮಾನ್ ಭಾರತ್ ಏನು 5 ಲಕ್ಷ ರೂಪಾಯಿ ಯೋಜನೆಯನ್ನು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. 1 ಕೋಟಿ ಜನ ಅದರ ಲಾಭವನ್ನು ತೆಗೆದುಕೊಂಡಿದ್ದಾರೆ. ಜಗತ್ತಿನ ಅತಿ ದೊಡ್ಡ ಇನ್ಶೂರೆನ್ಸ್ ಅದು 5 ಲಕ್ಷ ರೂಪಾಯಿಗಳನ್ನು ಕೊಡುವಂಥದ್ದು. 50 ಕೋಟಿ ಜನರಿಗೆ ಇದನ್ನು ಮಾಡಿದ್ದು. 10 ಲಕ್ಷ ಕುಟುಂಬಗಳಿಗೆ ಅದು ಜಗತ್ತಿನ ಅತ್ಯಂತ ದೊಡ್ಡ ಇನ್ಶೂರೆನ್ಸ್ ಅಂತೇಳಿ ನಾನು ಹೇಳಬಯಸ್ತೇನೆ. ಮತ್ತು ಇದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಕೂಡ ಸಾಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಳ್ಳೆಯ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಡಳಿತ ಈ ಕರೋನಾ ವಿರುದ್ಧ ಒಳ್ಳೆಯ ಕೆಲಸವನ್ನು ಮಾಡಿ ಕೇಂದ್ರ ಸರ್ಕಾರದ ಪ್ರಶಂಸೆಯನ್ನು ಕೂಡ ನಮ್ಮ ಕುಗನೊಳ್ಳಿ ಬಾರ್ಡರ್ದಲ್ಲಿ ಪಡೆದಂಥ ಈ ಭಾಗದ SP ಮತ್ತು ಅವರ ಟೀಮ್ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ರೈಲ್ವೆ ಯಾವಾಗಿಂದ ಇವತ್ತು 100 ಪೇರ್ ಟ್ರೈನ್ಗಳನ್ನು ಪ್ರಾರಂಭ ಮಾಡಿದ್ದೀವಿ. ಹಂತವಾಗಿ ಮತ್ತೆ ಪ್ರಾರಂಭ ಮಾಡಿದ್ವಿ. ಕರ್ನಾಟಕಕ್ಕೆ ಎಷ್ಟು ಟ್ರೈನ್ ಇವತ್ತು 100 ಪೇರ್ ಅಂದರೆ 200 ಟ್ರೈನ್ಗಳು ಚಾಲೂ ಆಗ್ತವೆ. ಒಂದು ಕಡೆಯಿಂದ ಹೋಗೋದು ಒಂದು ಕಡೆಯಿಂದ ಬರೋದು ಹಿಡಿದ್ರೆ 200 ಟ್ರೈನ್ಗಳು ಇವತ್ತು ಚಾಲೂ ಆಗಿದೆ. ಪ್ಯಾಸೆಂಜರ್ ಯಾವಾಗ ಚಾಲೂ? ಪ್ಯಾಸೆಂಜರ್ಸ್ ಇವತ್ತು ಪ್ಯಾಸೆಂಜರ್ ಕೊರೋನಾ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು 20 ಲಕ್ಷ ನಿರ್ಮಾಣ ಅನೇಕ ಮಧ್ಯಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಸಹಾಯಧನ ಕೊಡ್ತಾರೆ. ಬಟ್ ಸಾಕಷ್ಟು ಬ್ಯಾಂಕ್ಗಳಲ್ಲಿ ಸರಿಯಾಗಿ ಮಾಹಿತಿಗಳನ್ನು ಉದ್ಯಮಿಗಳಿಗೆ ಕೊಡ್ತಾ ಇಲ್ಲ ಸರ್. ಯಾವ ರೂಲ್ಸ್ ಫಾಲೋ ಮಾಡಬೇಕು, ಏನು ಫಾಲೋ ಮಾಡಬೇಕು, ಏನು ಡಾಕ್ಯುಮೆಂಟ್ಸ್ ಕೊಡಬೇಕು. ಕೆಲವು ಬ್ಯಾಂಕ್ಗಳಲ್ಲಿ ನಿಮ್ಗೆ ಏನಾದರೂ ಪ್ರಾಪರ್ಟಿಯಿಂದ ಅದು ಇದೆ ಅಂತ ಏನು ಸರ್ಕಾರದ ಗ್ಯಾರಂಟಿ ಕೊಡುವಾಗ ಬ್ಯಾಂಕ್ಗಳು ತಪ್ಪದಾರಿ ಇರ್ತದೆ. ಅದು ಇನ್ನೂವರೆಗೆ ಲಾಕ್ಡೌನ್ ಇರೋದ್ರಿಂದ ಈ ಅನ್ಲಾಕ್ 1 ಪ್ರಾರಂಭ ಮಾಡಿದ್ದೀವಿ. ನಾಳೆ ಇದೆಲ್ಲ ಮುಗಿದ ಮೇಲೆ ವಿವರವಾದಂಥ ಗೈಡ್ಲೈನ್ಸ್ಗಳು ಬರ್ತವೆ ಕೇಂದ್ರ ಸರ್ಕಾರದ್ದು. ಆ ಗೈಡ್ಲೈನ್ಸ್ ಬಂದ ಮೇಲೆ ಇದರ ಮುಖಾಂತರ ಯಾವ್ಯಾವ ಇದರಲ್ಲಿ ಯೋಜನೆಗಳಲ್ಲಿ ಈ ಕರೋನಾ ಮಹಾಮಾರಿ ಅನ್ನೋದನ್ನು ನಾವೆಲ್ಲರೂ ಇದನ್ನೊಂದು ಅಪಾರ್ಚುನಿಟಿ ಅಂತ ತಗೋಬೇಕು. ಏನಂತೀರಿ ಇದಕ್ಕೆ ಕನ್ನಡದಲ್ಲಿ? ಅವಕಾಶ ಅಂತೇಳಿ ನಾವು ಇದನ್ನು ತಗೋಬೇಕು. ಇದೊಂದು ಮಹಾಮಾರಿ ಅಂತ ತಗೊಳ್ಳೋದಕ್ಕಿಂತಲೂ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ ಮೇಲೆ. ಅನೇಕ ಜನ ಅಮೇರಿಕಾದಲ್ಲಿದ್ದರು, ಜರ್ಮನಿಯಲ್ಲಿದ್ದರು, ದುಬೈದಲ್ಲಿದ್ದರು. ನನಗೆ ಫೋನ್ ಮಾಡ್ತಾಯಿದ್ರು, ನಮ್ಮನ್ನು ಏನಾದರೂ ಮಾಡಿ ಭಾರತಕ್ಕೆ ಕರೆಸ್ಕೊಳ್ರಿ ಅಂತೇಳಿ.
ವಿಡಿಯೋ ಕಾನ್ಫರೆನ್ಸಲ್ಲೂ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ. ನಾವು ಫೇಸ್ಬುಕ್ದಾಗ ಹಾಕಿದೆ, ನಮಗೂ ಎಲ್ಲ ಗೊತ್ತದೆ. ಇಲ್ಲೇ ಶಾಲೆ ಕಲಿತು ಇಲ್ಲೇ ಇದ್ದು ವಿದೇಶಕ್ಕೆ ಹೋಗಿದ್ರು. ಇವರೆಲ್ಲ ಯಾತಕ್ಕೆ ಹೋಗಿದ್ರು ನಿಮಗೂ ಗೊತ್ತದ, ನಮಗೂ ಗೊತ್ತದ. ಯಾತಕ್ಕೆ ಹೋಗಿದ್ರು ಇವರು? ಶ್ರೀಮಂತರಾಗಬೇಕಂತ. ನಮಗಿವತ್ತು ಶ್ರೀಮಂತಿನೂ ಬೇಡ, ಹಣನೂ ಬೇಡ, ನಮ್ಮ ಜೀವ ಉಳಿದ್ರೆ ಸಾಕು, ನಮ್ಮನ್ನು ಭಾರತಕ್ಕೆ ಕಲಿಸ್ಕೊಳ್ರಿ ಅನ್ನುವಂಥ ಒಂದು ಕಲ್ಪನೆ ಇಡೀ ಜಗತ್ತಿನಲ್ಲಿದ್ದಂಥ ಭಾರತೀಯರು ಪ್ರಯತ್ನಪಟ್ಟರು. ಅನೇಕ ಜನ ಭಾರತೀಯರನ್ನು ಲಿಫ್ಟ್ ಮಾಡಿದ್ದೀವಿ ಮತ್ತು ಕ್ವಾರಂಟೈನಲ್ಲಿ ಬೆಂಗಳೂರು, ಮಂಗಳೂರಲ್ಲಿ, ದುಬೈದವ್ರನ್ನ ಇಟ್ಟಿದ್ದೀವಿ. ಅಂದರೆ ಇಡೀ ಜಗತ್ತಿಗೆ ಅನ್ನಿಸ್ತಾ ಇದೆ ಭಾರತ ಸುರಕ್ಷಿತ ಅಂತ. ಅದಕ್ಕೆ ಇನ್ನು ಮುಂದೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ ನಮಗೆಲ್ಲರಿಗೂ. Banks are defeating the purpose of your package. They are misguiding the people. How will they be reined in? No, I told his reply. Now it was unlock one The started. package was announced very much during lockdown, and this people need to know those who are restarting. The industry is already starting on the advance sir. Again, from micro industries to major industries, again, war I may to comments again. Still then, our bank is dina hogtara. Some very transaction again. Banks are defeating the purpose of that package. They are not making known what are the things, whether they are eligible, they are not eligible. If not eligible, why they are not eligible? When government is guarantee, why they want guarantees and all these are things. So, they are regarding that thing. Because the purpose has been defeated. 20 ಲಕ್ಷ ನಾವು ಅನೌನ್ಸ್ ಮಾಡಿದ್ದೀವಿ. ದೇರ್ ಆರ್ ಸರ್ಟನ್ ಗೈಡ್ಲೈನ್ಸ್ ಬ್ಯಾಂಕ್ ಹ್ಯಾಸ್ ಟು ಗೆಟ್. ಈ ಜನರಿಗೂ ನಿಮಗೂ ಗೊತ್ತಾಗ್ತದೆ ಅಂದರೆ ವಿಚ್ ಸ್ಕೀಮ್, ವಾಟ್ ಸ್ಕೀಮ್ ಯು ಆರ್ ಗೋಯಿಂಗ್ ಟು ಗೆಟ್ ಅನ್ನೋದನ್ನ. ಅವೆಲ್ಲ ಗೈಡ್ಲೈನ್ಸ್ಗಳು ಬರುವಂಥ ದಿನದಲ್ಲಿ ನಿಮಗೆ ಡಿಟೇಲ್ ಆಗಿ ಬರ್ತದೆ. ಇನ್ನೂವರೆಗೆ ನಾವು ಲಾಕ್ಡೌನ್ ಪೀರಿಯಡಲ್ಲಿ ಇರೋದ್ರಿಂದ ಆ ಸಂಪೂರ್ಣವಾದ ಮಾಹಿತಿ ಕ್ಲೈಂಟ್ಗಳಿಗೂ ಬಂದಿಲ್ಲ. ಸಂಪೂರ್ಣವಾದ ಮಾಹಿತಿ ನಮ್ಮ ಕ್ಲೈಂಟ್ಗಳಿಗೂ ಸಿಗ್ತಾ ಇದೆ, ಬ್ಯಾಂಕಿನ ಕ್ಲೈಂಟ್ಗಳು. ಸೊ ಅದು ಬಂದ ಮೇಲೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಈ ಬ್ಯಾಂಕುಗಳಿಗೆ ಕಂತು ತುಂಬಬಾರ್ದು ಅಂತ ಹೇಳಿ ಒಂದು 3 ತಿಂಗಳು ಇದನ್ನು ಕೊಟ್ಟಿದ್ದಾರೆ. ಕೊಟ್ಟರು ಸಹಿತ ಅದೇ ಬ್ಯಾಂಕಿನವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ದಂಡ ಹಾಕ್ತಾ ಇದ್ದಾರೆ. ನನಗೆ ಬಹಳಷ್ಟು ಕೇಸುಗಳು ಬೆಳಗಾವಿ ಸಿಟಿಯಲ್ಲಿನೇ ಇದೆಲ್ಲ. ನನಗೆ ಯಾವುದಾದ್ರೂ ನ್ಯಾಷನಲೈಸ್ ಬ್ಯಾಂಕು ಬಂದು ನಿಮಗೆ ದಬ್ಬಾಳಿಕೆ ಮಾಡಿ ಏನಾದರೂ ವಿಲೋಮ ಮಾಡಿದ್ರೆ ಇದನ್ನು ಉದಾಹರಣೆ ಹೇಳಿದ್ರಿ. ಯಾರೂ ಮಾಡಿಲ್ಲ. ಈ ಲಾಕ್ಡೌನ್ ಪೀರಿಯಡ್ನಲ್ಲಿ ಎಲ್ಲರೂ ಭಾಳ ಎಚ್ಚರಿಕೆಯಿಂದ ಜನರ ಜೊತೆಯಲ್ಲಿ ಸಹಕಾರ ಮಾಡಿದ್ದಾರೆ. ಯಾವ ಬ್ಯಾಂಕ್ನು ಆ ಮಟ್ಟಕ್ಕೆ ಹೋಗಿಲ್ಲ ಅಂತ ನಾನು ಭಾವಿಸಿದ್ದೆ. Interest liability will increase ಅಂತ panic create ಮಾಡ್ತಾರೆ. ಅಲ್ಲ, ಪ್ಯಾನಿಕ್ ಕ್ರಿಯೇಟ್ ಮಾಡೋದು ಬೇರೆ. ಕ್ಲಿಯರ್ ಕಟ್ ಗೈಡ್ಲೈನ್ಸ್. When the respite is for 3 months, ಅದು interest liability will increase ಅಂತ ಮೆಸೇಜ್ ಕಳಿಸ್ತಾರೆ ಕಸ್ಟಮರ್ಗೆ. ಅಲ್ಲ, ಅದಕ್ಕೆ ಟೈಮು ಕೊಟ್ಟಿದ್ದಾರೆ. 3 ತಿಂಗಳು ನಿಮಗೆ ಗಡುವು ತುಂಬಲಿಕ್ಕೆ ಕೊಟ್ಟಿದ್ದಾರೆ. ಇವ್ರು ಪಾಲಿಸ್ತಾ ಇಲ್ಲ ಸರ್, ಬ್ಯಾಂಕ್ನವ್ರು ಯಾರು ಪಾಲಿಸ್ತಾ ಇಲ್ಲ. ಅವರು ಫೋನ್ ಮಾಡಿ ಯಾವುದೇ ಎವಿಡೆನ್ಸ್ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಫೋನ್ ತೊಂದರೆ ಕೊಟ್ಟಿದ್ದಾರೆ. ಸರ್, ಈ ಪೀರಿಯಡ್ ಇಂಟ್ರೆಸ್ಟ್ ಲಯಬಿಲಿಟಿ ಇಂಟ್ರೆಸ್ಟ್ ರಿಲೀಫ್ ಇದೆಯಾ? ಇಂಟ್ರೆಸ್ಟ್ ತುಂಬಲೇಬೇಕು. ಗೈಡ್ಲೈನ್ಸ್ ಬರ್ತಾವಂತ ಏನೇನು ಈಗ ಆ ಮೊದಲ ದಿನದಲ್ಲಿ ಇಂಟ್ರೆಸ್ಟ್ ಲಯಬಿಲಿಟಿ ಇನ್ಕ್ರೀಸ್ ಅಂತ ಮೆಸೇಜ್ ಕಳಿಸ್ತಾರೆ. EMI ಏನಿದೆ, EMI 3 ತಿಂಗಳು ಮುಂದೆ ಹಾಕ್ತಾರೆ. ಆ ಮುಂದೆ ಹಾಕಿದ ಬಳಿಕ 3 ತಿಂಗಳು ಹಣ ಕೊಡೋದು. ವಾಟ್ ಅಬೌಟ್ ದ ಇಂಟ್ರೆಸ್ಟ್? ಅದ್ರ ಬಗ್ಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಕೆಲವೊಂದು ಇದರಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಈಗ ಏನಾಗಿದೆ, ಈಗ ನನಗೆ ಮೆಸೇಜ್ ಬಂದಿದೆ ಇಂಟ್ರೆಸ್ಟ್ ಲಯಬಿಲಿಟಿ ವಿಲ್ ಇನ್ಕ್ರೀಸ್. ಅಲ್ಲ, ನಿಮ್ಮ ಬ್ಯಾಂಕ್ ಕೊಟ್ಟಿರ್ಬೋದು. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿದ್ರಿ ನೀವು. ನಥಿಂಗ್ ಇಸ್ ಕ್ಲಿಯರ್ ಅಬೌಟ್ ಇಟ್. ಅದಕ್ಕೆ ಕ್ಲಾರಿಟಿ ಬಂದಿದ್ರಿ. ನೀವು ಅದು ತರಬೇಕಂತ ಹೇಳತ್ತಂದ್ರೆ ಮುಗಿದ ಕೂಡಲೇ ಕ್ಲಾರಿಟಿ ಗೈಡ್ಲೈನ್ಸ್ ಬರ್ತದೆ. ನಾವು ಇಲ್ಲಿ ಹೋಗಕ್ಕಾಗಿಲ್ಲ. ಅನೇಕ ಜನ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ವಿ. ದೇರ್ ಆರ್ ಸರ್ಟನ್ ಕಮ್ಯುನಿಕೇಶನ್ ಗ್ಯಾಪ್ ಅದಾವ. ಇವೆಲ್ಲ ಕ್ಲಿಯರ್ ಆಗಬೇಕು. ಇಟ್ ವಿಲ್ ಟೇಕ್ ಅನದರ್ 1 Even from Karnataka to Goa. Thousands are suffering, farmers are suffering. ಬಿಜೆಪಿ ಪಕ್ಷ ಬಹಳ ದೊಡ್ಡ ಪಕ್ಷ. ರಾಜ್ಯಸಭಾ ಟಿಕೆಟ್ ಬಗ್ಗೆ ಬಹಳ ಜನ ಕೇಳುತ್ತಿದ್ದಾರೆ. ಜೊತೆಗಿದ್ದವರು ಟಿಕೆಟ್ ಕೇಳುವುದರಲ್ಲಿ ತಪ್ಪು ಏನೂ ಇಲ್ಲ. ಈ ವಿಷಯದಲ್ಲಿ ಪಕ್ಷದ ನಿರ್ಧಾರವೇ ಅಂತಿಮ ನಿರ್ಧಾರವೆಂದು ಬೆಳಗಾವಿಯಲ್ಲಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.
ಬೆಳಗಾವಿಯಲ್ಲಿ ಮಾಧ್ಯಮ ಮಿತ್ರರ ಜೊತೆ ಮಾತನಾಡಿದ ಪ್ರಭಾಕರ್ ಕೋರೆ ಅವರು ರಾಜ್ಯಸಭಾ ಚುನಾವಣೆಗೆ ನೋಟಿಫಿಕೇಶನ್ ಜಾರಿಯಾಗಿಲ್ಲ, ಬಿಜೆಪಿ ಪಕ್ಷದಲ್ಲಿ ಲಾಬಿ ನಡೆಯುವುದಿಲ್ಲ, ಪಕ್ಷದ ನಾಯಕರು ಕೈಗೊಳ್ಳುವ ನಿರ್ಧಾರವೇ ಅಂತಿಮ ಎಂದು ಕೋರೆ ಅವರು ತಿಳಿಸಿದ್ದಾರೆ. ಇನ್ನು ರಾಜ್ಯಸಭಾ ಟಿಕೆಟ್ ಬಗ್ಗೆ ರಮೇಶ್ ಕತ್ತಿ ಅವರು ಕೇಳುತ್ತಿದ್ದಾರೆ. ಈ ಹಿಂದೆ ನಾನು ಕೂಡ ಚಿಕ್ಕೋಡಿ ಲೋಕಸಭಾ ಟಿಕೆಟ್ ಕೇಳಿದ್ದೆ. ದೊಡ್ಡ ಪಕ್ಷದಲ್ಲಿ ಆಕಾಂಕ್ಷಿಗಳು ಹೆಚ್ಚಿರುವುದು ಸಹಜ. ಈ ಬಗ್ಗೆ ಪಕ್ಷದ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳುತ್ತದೆ ಎಂದಿದ್ದಾರೆ. ಇನ್ನು ಕೆಲವು ಜನ ಉಮೇಶ್ ಕತ್ತಿ ಅವರ ಮನೆಗೆ ಊಟಕ್ಕೆ ಹೋಗಿದ್ದರು. ಅದು ಭಿನ್ನಮತ ಅಲ್ಲ. ಮುಖ್ಯಮಂತ್ರಿ ಯಡಿಯೂರಪ್ಪ ಅವಧಿ ಪೂರ್ಣಗೊಳಿಸುತ್ತಾರೆ. ಬಿಜೆಪಿಯಲ್ಲಿ ಯಾವುದೇ ಗೊಂದಲವೂ ಇಲ್ಲ, ಗದ್ದಲವೂ ಇಲ್ಲ ಎಂದು ಬೆಳಗಾವಿಯಲ್ಲಿ ಮಾಧ್ಯಮ ಮಿತ್ರರಿಗೆ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಮತ್ತು ಪಕ್ಷಕ್ಕೆ ಪಕ್ಷದ ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಪಕ್ಷ ಅವ್ರು ಯಾರಿಗೆ ಕೊಡ್ತಾರೆ, ಯಾರು ಕಾರ್ಯ ಮಾಡಿದ್ದಾರೆ ಅವ್ರು ರಾಜ್ಯಸಭಾ ಮೆಂಬರ್ ಆಗ್ತಾರೆ. ಹೌದಲ್ಲ, ನಾವಿಲ್ಲ ಅವರು ನಮ್ಮ ಪಕ್ಷದ ಕಾರ್ಯಕರ್ತರು, ಶಾಸಕರು, ಅವರು ನಮ್ಮ ಪಕ್ಷದ ರಾಜ್ಯಸಭಾ ಭಾಳ ಜನ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಅವರು ಕೇಳ್ತಾರೆ, ಮತ್ತೆ ಯಾರು ಕೇಳ್ತಾರೆ. ಹೇಳಲಿಕ್ಕೆ ತಪ್ಪಲ್ಲ, ಬಯಸ್ತಾವು ನಮ್ಮ ವಕೀಲರು ಕೇಳ್ತಾರೆ, ಲಯ ಕಾರ್ಯಕರ್ತರು ಅವ್ರಿಗೆ ವಿಚಾರ ರಾಜಕಾರಣದೊಳಗೆ ನಾವು ಅಲ್ಲ, ರಾಜಕಾರಣದೊಳಗೂ ನನ್ನ ಜೊತೆಗಿದ್ದಾರೆ ಕೇಳಬಾರ್ದು ಸರ್. ಅವ್ರಿಗೆ ಕ್ಯಾಮ್ರಾ ಪ್ರತಿಯೊಂದು ಪಕ್ಷದೊಳಗೆ ದೊಡ್ಡ ಪಕ್ಷ ದೊಡ್ಡ ಸಂಖ್ಯೆಯಲ್ಲಿ ಸದಸ್ಯರು ಪ್ರತಿಯೊಬ್ಬರು ಕೇಳೋ ಹಕ್ಕು. ಯಾವುದು ಈಗ ಮೇಲೆ ಎಲೆಕ್ಷನ್ 4 ಜನ ಕೇಳಿರ್ತಾರೆ, ಕೇಳಿದ್ರೆ ಒಬ್ಬರು ಇರೋದು ಒಬ್ಬರು ಅಂತಲ್ಲ. ಪಕ್ಷದಲ್ಲಿ ಯಾರು ನಮ್ಮ ಮೇಲಿನ ಮಾನ್ಯ ಪ್ರಧಾನಮಂತ್ರಿ ಇರ್ಬೋದು, ನಮ್ಮ ಅಮಿತ್ ಶಾ ಇರ್ಬೋದು, ಮೋದಿ ಅವರು ಇರ್ಬೋದು, ಈ ರಾಜೇಂದ್ರ ಯಡಿಯೂರಪ್ಪ ಅವರು ಇರ್ಬೋದು, ಕಟೀಲ್ ಅವರು, ಅವ್ರು ಯಾರು ರಾಜ್ಯಸಭಾ ಮೆಂಬರ್ ಆಗ್ತಾರೆ ಅಷ್ಟೇ. ನಾ ಬದಲಾವಣೆ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ನಗರ ಹಾಗೂ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಇಂದು ಪತ್ತೆಯಾದ 5 ಸೋಂಕಿತರಲ್ಲಿ ಓರ್ವ ಮಹಿಳೆಗೆ ಹಾಗೂ 4 ಪುರುಷರಿಗೆ ಸೋಂಕು ಪತ್ತೆಯಾಗಿದ್ದು ಇಡೀ ಚಿಕ್ಕೋಡಿ ಜನರಲ್ಲಿ ಆತಂಕದ ಕಾರ್ಮೋಡ ಕವಿದಂತಾಗಿದೆ. ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ನಗರ ಹಾಗೂ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಇಂದು ಪತ್ತೆಯಾದ 5 ಸೋಂಕಿತರಲ್ಲಿ ಓರ್ವ ಮಹಿಳೆಗೆ ಹಾಗೂ 4 ಪುರುಷರಿಗೆ ಸೇರಿದಂತೆ ಕೊರೋನಾ ಸೋಂಕು ಪತ್ತೆಯಾಗಿದ್ದು ಇಡೀ ಚಿಕ್ಕೋಡಿ ಜನರಲ್ಲಿ ಭಯ ಶುರುವಾದಂತಾಗಿದೆ. ಮಹಾರಾಷ್ಟ್ರದ ಹುಸ್ಮಾನ್ಬಾದ್ನಿಂದ ಬಂದ ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಗ್ರಾಮದವಳು ಮತ್ತು ದೆಹಲಿಯಿಂದ ಬಂದ ಯುವಕರು ನನದಿವಾಡಿ ಗ್ರಾಮಕ್ಕೆ ಹಾಗೂ 2 ಚಿಕ್ಕೋಡಿ ನಗರಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಈ 5 ಕೊರೋನಾ ಸೋಂಕು ಪತ್ತೆಯಾಗಿದೆ ಎಂದು ಪರಿಗಣಿಸಿ ಚಿಕ್ಕೋಡಿ ತಾಲೂಕಾ ಆಡಳಿತದ ಅಧಿಕಾರಿಗಳು, ವೈದ್ಯರು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಸೋಂಕಿತರನ್ನ ಜಿಲ್ಲಾ ಆಸ್ಪತ್ರೆಗೆ ರವಾನಿಸುವ ಮೂಲಕ ಅಲ್ಲಿಯ ಸ್ಥಳದಲ್ಲಿನ ಕಟ್ಟುನಿಟ್ಟಿನ ನಿಯಮಗಳನ್ನು ಅನುಸರಿಸಿದ್ದಾರೆ. ಇನ್ನು ಮುಂದೆ ಕೊರೋನಾ ಸೋಂಕು ಕಂಡು ಬಂದ ಸ್ಥಳಗಳಲ್ಲಿ 50 ರಿಂದ 100 ಮೀಟರ್ ಕಂಟೈನ್ಮೆಂಟ್ ಝೋನ್ ಎಂದು ಘೋಷಣೆ ಮಾಡಿ ಅಲ್ಲಿಯ ಎಲ್ಲಾ ಸ್ಥಳಗಳಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ಮಾಡುತ್ತೇವೆ ಎಂದು S9 ಟಿವಿಗೆ ಚಿಕ್ಕೋಡಿ ತಹಸೀಲ್ದಾರ್ KS ಸಂಪಗಾವಿ ಅವರು ತಿಳಿಸಿದ್ದಾರೆ. ಕಳೆದ 2 ವಾರಗಳಿಂದ ಜನರ ಅನುಕೂಲಕ್ಕಾಗಿ ಸರ್ಕಾರದ ಆದೇಶದಂತೆ ಸಾರಿಗೆ ಇಲಾಖೆ ಈಗಾಗಲೇ ಜನರ ಸಂಚಾರಕ್ಕಾಗಿ ಸರ್ಕಾರಿ ಬಸ್ಗಳನ್ನು ಬೀದಿಗಿಳಿಸಿದೆ. ಆದರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಎನಿಸಿಕೊಂಡ ಪಟ್ಟಣಕ್ಕೆ ಈಗ ಜನರು ಕಾಲಿಡಲು ಹಿಂಜರಿಯುತ್ತಿದ್ದಾರೆ. ಕೊರೋನಾ ವೈರಸ್ ದಿನದಿಂದ ದಿನಕ್ಕೆ ಹೆಚ್ಚಳ ಕಂಡು ಜನರು ಪ್ರಯಾಣ ಮಾಡುವುದು ಕಡಿಮೆ ಮಾಡಿದ್ದಾರೆ ಎಂದು ಕಂಡು ಬರುತ್ತಿದೆ. ಈ ಬಗ್ಗೆ ನಮ್ಮ ಚಿಕ್ಕೋಡಿ ಪ್ರತಿನಿಧಿ ಭೀಮಸೇನ್ ಕಾಂಬ್ಳೆ ಚಿಕ್ಕೋಡಿ ಬಸ್ ನಿಲ್ದಾಣದಿಂದ ಗ್ರೌಂಡ್ ರಿಪೋರ್ಟ್ ಒಂದನ್ನು ನೀಡಿದ್ದಾರೆ.
ಹೌದು, ಕಳೆದ 2 ವಾರಗಳಿಂದ ಜನರ ಅನುಕೂಲಕ್ಕಾಗಿ ಸರ್ಕಾರದ ಆದೇಶದಂತೆ ಸಾರಿಗೆ ಇಲಾಖೆ ಜನರ ಸಂಚಾರಕ್ಕೆ ಸರ್ಕಾರಿ ಬಸ್ಗಳನ್ನ ಚಾಲನೆ ಮಾಡಿದ್ದಾರೆ. ಆದರೆ ಶೈಕ್ಷಣಿಕ ಜಿಲ್ಲೆ ಎನಿಸಿಕೊಂಡಿದ್ದ ಚಿಕ್ಕೋಡಿ ಪಟ್ಟಣಕ್ಕೆ ಜನರು ಈಗ ಕಾಲಿಡಲು ಹಿಂಜರಿಯುತ್ತಿದ್ದಾರೆ. ಕೊರೋನಾ ವೈರಸ್ ದಿನದಿಂದ ದಿನಕ್ಕೆ ಹೆಚ್ಚಳ ಕಂಡು ಜನರು ಪ್ರಯಾಣ ಮಾಡುವುದು ಕಡಿಮೆ ಮಾಡಿದ್ದಾರೆ ಎಂದು ಕಂಡು ಬರುತ್ತಿದೆ. ಆದರೆ ಇಲ್ಲಿಯ ಅಧಿಕಾರಿಗಳು ಬಸ್ ಸಂಚಾರ ಮಾಡುವ ಮುನ್ನವೇ ಬಸ್ಗಳಿಗೆ ಹೈಪೋಕ್ಲೋರೈಡ್ ದಂತಹ ಸ್ಯಾನಿಟೈಸರ್ ಸಿಂಪಡಿಸಿ ಪ್ರಯಾಣಿಕರ ತಪಾಸಣೆ ಮಾಡಿ ಮಾಸ್ಕ್ ಸಹಿತ ಅಂತರ ಕಾಯ್ದುಕೊಂಡು ಒಂದು ಬಸ್ನಲ್ಲಿ ಕೇವಲ 30 ಜನರು ಪ್ರಯಾಣ ಮಾಡುವ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ. ಮೊದಲಿನ ದರದಲ್ಲಿ ಪ್ರಯಾಣ ಮಾಡಬಹುದು, ಯಾವುದೇ ರೀತಿಯ ದುಬಾರಿ ಹಣ ಪಡೆಯುತ್ತಿಲ್ಲ ಎಂದು ಇಲ್ಲಿಯ ಅಧಿಕಾರಿಗಳು S9ಗೆ ಮಾಹಿತಿಯನ್ನ ಲಭಿಸಿದ್ದಾರೆ. ಪ್ರಯಾಣಿಕರು ಭಯಪಡುವಂತಹ ಅವಶ್ಯಕತೆ ಇಲ್ಲ, ಎಲ್ಲರೂ ಅವಶ್ಯ ಇದ್ದರೆ ಮಾತ್ರ ಪ್ರಯಾಣ ಬಳಸಬಹುದು. ನಾವು ನಿಮ್ಮ ಆರೋಗ್ಯ ಹಿತದೃಷ್ಟಿಯಿಂದಾಗಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದೇವೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಒಂದು KSRTC ನಿಲ್ದಾಣದಲ್ಲಿ ನಾವಿದ್ದೀವಿ. ಈಗ ನಮ್ಮೊಂದಿಗೆ ಇದು KSRTC ಅಧಿಕಾರಿಗಳಿದ್ದಾರೆ. ಬನ್ನಿ, ಯಾವ ರೀತಿ ಒಂದು ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಂಡು ಜನರಿಗೆ ಒಂದು ಅನುಕೂಲ ಮಾಡಿಕೊಡ್ತಾ ಇದೆ ಅಂತ ಕೇಳಿ ನೋಡೋಣ. ಅದೇ ರೀತಿ ಸ್ಯಾನಿಟೈಸರ್ ಕೂಡ ಒಂದು ಬಸ್ಸಿಗೆ ವ್ಯವಸ್ಥೆ ಮಾಡಿ ಜನರು ಕೂಡ ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರದಂತೆ ಒಂದು ಮುಂಜಾಗ್ರತೆ ಕ್ರಮ ಕೈಗೊಂಡು ಈಗ ಜನರಲ್ಲಿ ಕೂಡ ಭಯಭೀತಿ ಆಗಿರ್ತಕ್ಕಂಥ ಒಂದು ಕೊರೋನಾ ರೋಗ ಅದನ್ನು ನಿವಾರಣೆ ಮಾಡುವಗೋಸ್ಕರ ಇವರು ಕೂಡ ಕೈ ಜೋಡಿಸಿ ಈಗ ಪ್ರಯಾಣಿಕರಿಗೆ ಕೂಡ ಬಹಳ ಅಚ್ಚುಕಟ್ಟಾಗಿ ನಿಯಮಾವಳಿ ಪಾಲಿಸಿ ಒಂದು ಪ್ರಯಾಣಿಕರಿಗೆ ಅನುಗುಣವಾಗುವಂತಹ ಸೌಲಭ್ಯಗಳು ಕಲ್ಪಿಸಿಕೊಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಅಧಿಕಾರಿಗಳು ಬಿಡುವಿಲ್ಲದೆ ಶ್ರಮ ಪಡ್ತಾ ಇದ್ದಾರೆ. ಬನ್ನಿ ಇಲ್ಲಿ ಕೇಳೋಣ ಅಧಿಕಾರಿಗಳೊಂದಿಗೆ ಯಾವ ರೀತಿ ಒಂದು ಅವರ ಮಾನಸಿಕನ್ನ ಹೇಳ್ಕೊಡ್ತಾ ಅಂತ. ಸರ್, ಈಗ ಯಾವ ರೀತಿ ಸರ್ ಬಸ್ಗಳ ವ್ಯವಸ್ಥೆಗಳು ಕಲ್ಪಿಸಿಕೊಡ್ತಾ ಇದ್ದೀರಿ, ಏನೇನು ಮಾಡ್ತಾ ಇದ್ದೀರಿ ಅಂತ ಕೇಳಿ. ಸರ್, ಈಗ ನಾವೇನೈತಿ ಪ್ಯಾಸೆಂಜರ್ ಡಿಮಾಂಡ್ ಮೇಲೆ ಪ್ರತಿ ಹಳ್ಳಿಗೇನು ಬೆಳಿಗ್ಗೆ ಒಂದು ಟ್ರಿಪ್ಪು, ಸಾಯಂಕಾಲ ಒಂದು ಟ್ರಿಪ್ಪು ಗಾಡಿಗಳು ಬಿಡ್ತಾ ಇದ್ದೀವಿ. ಮತ್ತು ಲಾಂಗ್ ರೂಟ್ಗಳನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿಂದ ಬೆಂಗಳೂರಿಗೆ ಗಾಡಿ ದಿನ 2 ಗಾಡಿ ಬಿಡ್ತಾ ಇದ್ದೀವಿ. ಮತ್ತು ಪ್ರಯಾಣಿಕರ ಅಕಸ್ಮಾತ್ತಾಗಿ ಈವನ್ ರಾತ್ರಿ 7 ಗಂಟೆ ನಂತರ ಕೇಳಿದ್ರು ಕೂಡ ನಾವು ಸರ್ವಿಸ್ ಕೊಡೋಕೆ ಸಿದ್ಧರಿದ್ದೀವಿ. ಗೌರ್ಮೆಂಟ್ ಗೈಡ್ಲೈನ್ಸ್ ಕೂಡ ಇದೆ. 7 ಗಂಟೆ ಮೇಲೆ ಅಕಸ್ಮಾತ್ತಾಗಿ ಯಾರು ಪ್ಯಾಸೆಂಜರ್ ಕೇಳಿದ್ರಪ್ಪ ಅಂತಂದ್ರೆ ಕೊನೆ ಮೂಮೆಂಟ್ ಗಾಡಿ ಹಂಗಿದ್ರೆ ಅನಿವಾರ್ಯ ಕಾರಣ ಇತ್ತಪ್ಪ ನಾವು ಗಾಡಿ ಬಿಡ್ತಾ ಇದ್ದೀವಿ. ಸರ್, ಈಗ ಒಂದು ಬಸ್ನಲ್ಲಿ ಎಷ್ಟು ಜನ ಸಂಚಾರ ಮಾಡ್ಬೇಕಂತ ಏನು ಸರ್? ಸರ್, ಈಗ ಗೌರ್ಮೆಂಟ್ ಗೈಡ್ಲೈನ್ಸ್ ಆಯಿತು, ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಪ್ರಕಾರ ನಾವು ಒಂದು ಗಾಡಿಯಲ್ಲಿ 30 ಸೀಟ್ಗಳಿಗೆ ಮಾತ್ರ ಪ್ರಯಾಣ ಮಾಡೋಕೆ ಇದನ್ನ ಅವಕಾಶ ಕೊಡ್ತಾ ಇದ್ದೀವಿ. ಮಧ್ಯದಲ್ಲಿ ಏನಂತೀವಿ ನಾವು ಎಲ್ಲ ಮಾರ್ಕ್ ಮಾಡಿಬಿಟ್ಟಿದ್ದೀವಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋ ಸಲುವಾಗಿ 30 ಜನ ಮಾತ್ರ. ಈ 3 ಸೀಟ್ಗಳಲ್ಲಿ ಏನಿದ್ದಾವಲ್ಲ ಸರ್, ಅಲ್ಲಿ 2 ಕೂತ್ಕೊಳ್ಳೋದು, ಮಧ್ಯದಲ್ಲಿ ಸೀಟ್ ಗ್ಯಾಪ್ ಇದೆ. ಈ ಕಡೆ 2 ಸೀಟ್ ಇದ್ದಲ್ಲಿ ಏನೈತಿ ವಿಂಡೋ ಸೈಡ್ ಪ್ಯಾಸೆಂಜರ್ ಕೂತ್ಕೋಬಹುದು. ಒಂದು ಸೈಡ್ ನಾವು ಮಾರ್ಕ್ ಮಾಡಿದ್ದೀವಿ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಕ್ಕೆ ನಾವು ಎಲ್ಲ ಸೀಟ್ಗಳಿಗೆ ನಾವು ಮಾರ್ಕ್ ಮಾಡಿದ್ದೀವಿ. ಸರ್, ಈಗ ಜನರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ? ಯಾಕಂದ್ರೆ ಸಾಕಷ್ಟು ಜನ ಬಸ್ಸಿಗೆ ಬರ್ಲಿಕ್ಕೆ ಹೆದರ್ತಾ ಇದ್ದಾರೆ ಸರ್. ಸರ, ಈಗ ನಾವೇನೈತಿ ವಿಶ್ವ ಆರೋಗ್ಯ ಸಂಸ್ಥೆ ಏನು ನಿಯಮಾವಳಿ ರೂಪಿಸೈತಿ, ಏನು ನಿರ್ದೇಶನ ಕೊಟ್ಟೈತಿ, ಅದೇ ಥರ ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಗಳದ್ದು ಕೇಂದ್ರ ಕಚೇರಿ ನಿರ್ದೇಶನ ಹೇಳಿದವು ಅವನು ಚಾಚು ತಪ್ಪದೆ ನಾವು ಪಾಲಿಸಾಕತ್ತೀವಿ. ಪ್ರತಿ ಗಾಡಿ ಪ್ರತಿ ಟ್ರಿಪ್ಪಿಗೆ ಬಸ್ ಸ್ಟ್ಯಾಂಡ್ನಾಗ ಬಂದ ತಕ್ಷಣ ನಾವು ಮೊದಲು ಮಾಡುವ ಕೆಲಸ ಸ್ಯಾನಿಟೈಸಿಂಗ್ ರೀ. ಒಂದು ಸಾರಿ ನಾವು ಗಾಡಿ ಜನರೆಲ್ಲ ಇಳಿಸಿ ಬಂತಪ್ಪ ಅಂದ್ರೆ ಅದಕ್ಕಾಗಿ ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಸ್ಪೆಷಲ್ ಜಾಗ ಮಾರ್ಕ್ ಮಾಡಿದ್ದೀವಿ ರೀ, ಸ್ಯಾನಿಟೈಸರ್ ಪ್ಲೇಸ್. ಅಲ್ಲಿ ಬಂದ ತಕ್ಷಣ ನಮ್ಮ ನುರಿತ ಸಿಬ್ಬಂದಿಗಳು ಇರ್ತಾರೆ. ಸೋಡಿಯಂ ಹೈಪೋಕ್ಲೋರೈಟ್ ಅಂತ ತಿಳ್ಕೊಂಡು ಏನೋ ಸೋಂಕು ನಿವಾರಕ ಐತಲ್ಲ, ಅದನ್ನು ನಾವೇನೈತೆ ಆ ದ್ರಾವಣವನ್ನು ಎಂಟೈರ್ ಬಸ್ಸಿಗೆ, ಇಡೀ ಬಸ್ಸಿಗೆ ನಾವೆಲ್ಲ ಸಿಂಪಡಿಸ್ತಾ ಇದ್ದೀವಿ. ಬಸ್ಸಿನ ಒಳಗಡೆ ಅಂತೂ ಪ್ರತಿ ಇಂಚು ನಾವು ಅದನ್ನು ಸಿಂಪಡಿಸ್ತಾ ಇದ್ದೀವಿ. ಹೀಗಾಗಿ ವಿತಿನ್ ಒಂದು 5 to 10 ಮಿನಿಟ್ಸ್ದಲ್ಲಿ ಡ್ರೈ ಆಗುತ್ತೆ. ಅಲ್ಲಿ ಯಾವುದೇ ಥರದ ವೈರಾಣು ಹರಡೋಕ್ಕಾಗಲಿ ಅಥವಾ ಅದು ಇನ್ನೂ ಜೀವಂತ ಮತ್ತೊಂದು ಇದು ಸ್ಪ್ರೆಡ್ ಆಗಲಿ ಅವಕಾಶ ಇಲ್ಲ. ಹೀಗಾಗಿ ಜನ ಯಾವುದೇ ರೀತಿಯಿಂದ ಭಯ ಬೀಳಬೇಕಾಗಿಲ್ಲ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡ್ತಾ ಇದ್ದೀವಿ ರೀ ಸ್ಯಾನಿಟೈಸೇಷನ್ ವಿಷಯದಲ್ಲಿ ಮಾತ್ರ. ಸರ್, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಇದ್ದೀವಿ. ಏನೋ ಒಂದು ಸಾರಿಗೆ ವ್ಯವಸ್ಥೆ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮಾನ್ಯ ಸಚಿವರಿಗೂ ಕೂಡ ಈಗ ಎಲ್ಲ ಜನರು ಕೂಡ ಧನ್ಯವಾದಗಳು ಅರ್ಪಿಸ್ತಿದ್ದಾರೆ. ಅದೇ ರೀತಿ ಈಗ ಸಾಕಷ್ಟು ಗ್ರಾಮೀಣ ಪ್ರದೇಶ ಹಾಗೂ ಜಿಲ್ಲಾ ವ್ಯಾಪ್ತಿ ಹಾಗೂ ತಾಲೂಕು ವ್ಯಾಪ್ತಿಗಳಿಗೆ ತೆರಳುತ್ತಿರುವಂತಹ ಗ್ರಾಮಸ್ಥರು ಈಗ ಎಲ್ಲ ಕಡೆಗೆ ಒಂದು ನೀವು ನೋಡ್ತಾ ಇರಬಹುದು, ಲಾಕ್ಡೌನ್ ಹಿನ್ನೆಲೆಯಾಗಿ ಎಲ್ಲನೂ ಕೂಡ ಡಿಸ್ಟೆನ್ಸ್ ಮೇಂಟೆನೆನ್ಸ್ ಮಾಡಿ ಒಂದು ಮಾಸ್ಕ್ ವಿತರಣೆ ಮಾಡಿಕೊಂಡು ಯಾವುದೇ ರೀತಿ ಒಂದು ಕೊರೋನಾ ಸೋಂಕು ತಗಲದಂತೆ ಕೂಡ ಒಂದು ವ್ಯವಸ್ಥೆ ಕಾಪಾಡಿಕೊಂಡು ಇಲ್ಲಿಯ ಜನರು ಕೂಡ ಸುರಕ್ಷಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಅದೇ ರೀತಿ ರಾಜ್ಯ ಸರ್ಕಾರದ ಏನೋ ಒಂದು ಪಾಲನೆ ಕೂಡ ಈಗ ಪಾಲನೆ ಮಾಡುತ್ತಾ ಇದ್ದು ಜನರು ಒಂದು ಕೊರೋನಾ ನಿಯಂತ್ರಣ ಮಾಡುವಗೋಸ್ಕರ ಕೈ ಜೋಡಿಸ್ತಾ ಇದ್ದಾರೆ ಅಂತ ಇದು ಹೇಳ್ಬೋದು. ಇಲ್ಲಿ ಒಂದು ಪ್ರಯಾಣಿಕರು ಕೂಡ ಅವರ ಒಂದು ಈ ದಿನಗಳ ಅನುಭವ ಯಾವ ರೀತಿ ಇದೆ ಅಂತ ಕೇಳಿ ನೋಡೋಣ. ಬನ್ನಿ ಸರ್, ಹೇಳಿ ಯಾವ ರೀತಿ ಸರ್ ಈಗ ನೀವು ಪ್ರಯಾಣ ಮಾಡ್ತಾ ಇದ್ದೀರಾ? ನಾವು ಪ್ರಯಾಣ ಮಾಡ್ತಾ ಇದ್ದೇವೆ ಸರ್. ಆದ್ರೆ ಚಿಕ್ಕೋಡಿಯಲ್ಲಿ ಒಂದು ನಮಗೆ ಕಾಣಿಸ್ಲಿಲ್ಲ. ಕಾಣಿಸ್ಲಿಲ್ಲ, ಯಾವುದೋ ಕೊರೋನಾ ವೈರಸ್ ಆಗಲಿ ಇದಾಗಲಿ ಕಾಣಿಸ್ಲಿಲ್ಲ.
ಅಲ್ಲ ಇಷ್ಟು ದಿನದಿಂದ ನೀವು ಒಂದು ಪ್ರಯಾಣ ಮಾಡ್ತೀರಿ, ಬಹಳಷ್ಟು ಬಸ್ ರಶ್ ಆಗಿ ಎಲ್ಲಾನು ಕೂಡ ವಿಪರೀತ ಕ್ರೌಡ್ ಆಗ್ತಿತ್ತು. ಈಗ ಜರ್ನಿ ಮಾಡ್ಬೇಕಾದ್ರೆ ಯಾವ ರೀತಿ ಅನಿಸ್ತಾ ಇದೆ ಅಂತ ತಮಗೆ? ಈಗ ಜರ್ನಿ ಮಾಡ್ಬೇಕಾದ್ರೆ ತೊಂದರೆ ಆಗ್ತದ್ರಿ ಸರ್. ತೊಂದರೆ ಆಗ್ತದಂದ್ರ ಪ್ರಯಾಣಿಕರಿಗೆ ಸೌಲಭ್ಯ ಇಲ್ಲ ಅಂದ್ರ ಸರಿಯಾಗಿ ಗಾಡಿಗಳು ಬರ್ತಾ ಇಲ್ಲ. ಮತ್ತು ಅದೆಲ್ಲ ಅವರೆಲ್ಲ ಬರ್ಬೇಕಲ್ರಿ, ಪ್ರಯಾಣಿಕರು ಬರಬೇಕು, ಎಲ್ಲ ಸರಿಯಾಗಿ ಬರಬೇಕು. ಏನೊಂದು ಸರ್ಕಾರದ ನಿಯಮ, ಒಂದು ಬಸ್ಸಿನಲ್ಲಿ ಸುಮಾರು 30 ಜನರು ಮಾತ್ರ ಸಂಪರ್ಕ ಮಾಡಿ ಪ್ರಯಾಣ ಬಳಸಬೇಕಂತ ಒಂದು ಆದೇಶ ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಬಸ್ ಇದು ತುಂಬುವವರೆಗೂ ಯಾವುದೇ ರೀತಿ ಒಂದು ಪ್ರಯಾಣ ಸಂಪರ್ಕ ಚಾಲನೆ ಆಗುವುದಿಲ್ಲ ಅಂತಲೂ ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಕೊರೋನಾ ರೋಗ ನಿಯಂತ್ರಣ ಮಾಡುವಲ್ಲಿ ಸಾಕಷ್ಟು ಜನರು ಕೂಡ ಕೈ ಜೋಡಿಸಬೇಕಾಗಿದೆ. ಅದೇ ರೀತಿ ಸರ್ಕಾರಕ್ಕೂ ಸಾಕಷ್ಟು ನಷ್ಟವಾಗುತ್ತಿದ್ದರೂ ಕೂಡ ಒಂದು ಸರ್ಕಾರ ಒಂದು ಜನರ ಸಮಸ್ಯೆಯನ್ನು ಆಲಿಸಿಕೊಂಡು ಇದೀಗ ಒಂದು ಪ್ರಯಾಣಕ್ಕೆ ಕೂಡ ಒಂದು ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದೇನೆ ಅಂತಲೇ ಹೇಳ್ಬೋದು. ಭೀಮಸೇನ್ ಕಾಳೆ, S9 TV, ಚಿಕ್ಕೋಡಿ. ಇನ್ನು ಪ್ರಯಾಣ ಮಾಡುವವರು ಕೂಡ ಸ್ವಲ್ಪ ಮುಜುಗರಕ್ಕೆ ಒಳಗಾಗುತ್ತಿದ್ದಾರೆ. ಬಸ್ ಸಂಚಾರ ಕಲ್ಪಿಸಿಕೊಟ್ಟ ಸರ್ಕಾರಕ್ಕೆ ಧನ್ಯವಾದಗಳನ್ನ ತಿಳಿಸಿ ಸ್ವಲ್ಪ ನೋವನ್ನ ಹೊರಹಾಕಿದ್ದಾರೆ. ಏನಪ್ಪಾ, ಬಸ್ ತುಂಬುವವರೆಗೆ ಇವರು ಬಸ್ ಬಿಡಲ್ಲ, ನಮಗೆ ಮುಂದೆ ಸಾಕಷ್ಟು ಕೆಲಸಗಳಿವೆ ಎಂದು ಪ್ರಯಾಣಿಕರು ತಮ್ಮ ಅನಿಸಿಕೆಯನ್ನ ಹೊರಹಾಕುತ್ತಿದ್ದಾರೆ. ಅದೇ ರೀತಿ ಬಸ್ ಸಂಚಾರ ಇರುವುದರಿಂದ ಸಾಕಷ್ಟು ಪ್ರಮಾಣದಲ್ಲಿ KSRTCಗೆ ಹೊಡೆತ ಬೀಳುತ್ತಿದೆ ಅಂತ ಇಲ್ಲಿಯ ಅಧಿಕಾರಿಗಳು S9ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿ ಕೊರೋನಾ ರೋಗ ಬಂದು ಜನರನ್ನ ಬೆಚ್ಚಿ ಬೀಳಿಸಿ ಪ್ರಾಣದ ಭಯ ಹುಟ್ಟಿಸಿ ಎಲ್ಲೆಡೆ ಭಯದ ವಾತಾವರಣ ನಿರ್ಮಾಣವಾಗಿ ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಲು ಹಿಂಜರಿಯುತ್ತಿದ್ದಾರೆ. ಭಯದ ವಾತಾವರಣ ನಿರ್ಮಾಣವಾಗಿ ಜನರು ಯಾವುದೇ ತಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಲು ಹಿಂಜರಿಯುತ್ತಿದ್ದಾರೆ ಅಂತಾನೂ ಹೇಳಬಹುದಾಗಿದೆ. ಎಲ್ಲರೂ ಕೈ ಜೋಡಿಸಿದರೆ ಮಾತ್ರ ರೋಗಗಳನ್ನ ನಿವಾರಣೆ ಮಾಡಲು ಸಾಧ್ಯ. ಬ್ಯೂರೋ ರಿಪೋರ್ಟ್, ಭೀಮಸೇನ್ ಕಾಂಬ್ಳೆ, S9 TV, ಚಿಕ್ಕೋಡಿ. ಕೇಂದ್ರ ಸರ್ಕಾರ 2003ರ ವಿದ್ಯುತ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಅಥಣಿ ತಾಲೂಕಿನ ಹೆಸ್ಕಾಂ ನೌಕರರು ಇಂದು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ 2003ರ ವಿದ್ಯುತ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹೆಸ್ಕಾಂ ನೌಕರರು ಇಂದು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ 2003ರ ವಿದ್ಯುತ್ ಕಾಯ್ದೆಗೆ ಪ್ರಸ್ತಾಪಿತ ತಿದ್ದುಪಡಿಯನ್ನ ತರಲು ಹೊರಟಿದ್ದು, ವಿದ್ಯುತ್ ಕ್ಷೇತ್ರದಲ್ಲಿ ಹೊರಗುತ್ತಿಗೆ ಖಾಸಗೀಕರಣ ಮಾಡುತ್ತಿರುವುದು ಕಾರ್ಮಿಕ ವಿರೋಧಿ ನೀತಿಯಾಗಿದ್ದು, ತತ್ಕ್ಷಣ ಕಾಯ್ದೆ ತಿದ್ದುಪಡಿ ಮಾಡುವುದನ್ನ ಕೈ ಬಿಡಬೇಕೆಂದು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಕೈಗೆ ಕಪ್ಪು ಬಟ್ಟೆ ಧರಿಸುವ ಮೂಲಕ ಕರ್ತವ್ಯಕ್ಕೆ ಹಾಜರಾದರು. ಕೇಂದ್ರ ಸರ್ಕಾರದ ಧೋರಣೆಯನ್ನ ವಿರೋಧಿಸಿ ಅಥಣಿಯ ಕವಿಪ್ರಾಣಿ ನೌಕರರ ಸಂಘ ಮತ್ತು ಅಸೋಸಿಯೇಷನ್ಗಳ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆಯನ್ನ ನಡೆಸಿವೆ. ಇದೇ ವೇಳೆ ಮಾತನಾಡಿದ BM ಪಾಟೀಲ್, ಕೇಂದ್ರ ಸರ್ಕಾರ ನಿಲುವನ್ನ ತತ್ಕ್ಷಣವೇ ಕೈ ಬಿಡಬೇಕು. ಇಲಾಖೆಯಲ್ಲಿ ಪ್ರತಿಶತ 50ರಷ್ಟು ಹುದ್ದೆಗಳು ಖಾಲಿ ಇದ್ದರೂ ಕೂಡ ನಾವು ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸುತ್ತಿದ್ದೇವೆ. ನಮ್ಮ ಹುದ್ದೆಗೆ ಕುತ್ತು ತತ್ಕ್ಷಣವೇ ಈ ನಿರ್ಧಾರವನ್ನ ಬದಲಿಸಿಕೊಳ್ಳಬೇಕೆಂದು ಕೇಂದ್ರ ಸರ್ಕಾರದ ವಿರುದ್ಧ ಪಾಟೀಲ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಸೋಸಿಯೇಷನ್ಸ್ಗಳ ಒಕ್ಕೂಟ ಪರವಾಗಿ ದಿನಾಂಕ 1/6/2020 ದೇಶವ್ಯಾಪ್ತಿ ವಿದ್ಯುತ್ ನೌಕರರ ಹಾಗೂ ಅಧಿಕಾರಿಗಳ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಎಲ್ಲ ಸ್ಥಳೀಯ ಸಮಿತಿಯ ಹಾಗೂ ಪ್ರಾಥಮಿಕ ಸಮಿತಿಯ ಮಟ್ಟದಲ್ಲಿ ಕೇವಲ 10 ನಿಮಿಷ ಮಾತ್ರ ಘೋಷಣೆ ಕೂಗಿ ತದನಂತರ ಕೆಲಸಕ್ಕೆ ಹೋಗಲು ಸೂಚಿಸಲಾಯಿತು. ನಮ್ಮ ಬೇಡಿಕೆಗಳು ಬೇಡ 2003ರ ವಿದ್ಯುತ್ ಕಾಯ್ದೆ ಪ್ರಸ್ತಾಪಿತ ತಿದ್ದುಪಡಿ, 2020 ಬೇಡ, ವಿದ್ಯುತ್ ಕ್ಷೇತ್ರದಲ್ಲಿ ಹೊರಗುತ್ತಿಗೆ ಹಾಗೂ ಖಾಸಗೀಕರಣ ಬೇಡ. ಇದು KPTC ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್. ಏನೇ ಬರಲಿ ಒಗ್ಗಟ್ಟಿರಲಿ, ಕಾರ್ಮಿಕರ ಮತ್ತು ಅಧಿಕಾರಿಗಳ ಒಗ್ಗಟ್ಟು ಚಿರಾಯುವಾಗಲು. ವಿ ಅಪೋಸ್ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಆಕ್ಟ್ 2020. ಬ್ಯೂರೋ ರಿಪೋರ್ಟ್, ಪ್ರಶಾಂತ್ ಹಿರೇಮನಿ, S9 TV, ಅಥಣಿ. ಇಂದಿನಿಂದ ದೇಶಾದ್ಯಂತ ಲಾಕ್ಡೌನ್ 5.0 ಜಾರಿಗೆ ಬಂದಿದ್ದು, ಲಾಕ್ಡೌನ್ ಸಡಿಲಿಕೆ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ರೈಲು ಸಂಚಾರ ಆರಂಭವಾಗಿದೆ. ರಾಜ್ಯದೊಳಗೆ ಸಂಚರಿಸುವ ರೈಲುಗಳು ಈಗಾಗಲೇ ಆರಂಭವಾಗಿದ್ದು, 72 ದಿನಗಳ ಬಳಿಕ ಇಂದಿನಿಂದ ಅಂತಾರಾಜ್ಯ ರೈಲುಗಳು ಸಂಚಾರ ಕೂಡ ಆರಂಭ ಮಾಡಿವೆ. ರಾಜ್ಯದಲ್ಲಿ 16 ವಿಶೇಷ ರೈಲುಗಳು ತಮ್ಮ ಸಂಚಾರ ಪ್ರಾರಂಭಿಸಲು ಸನ್ನದ್ಧವಾಗಿವೆ. ದೇಶಾದ್ಯಂತ ಒಟ್ಟು 200 ರೈಲುಗಳು ಸಂಚಾರ ಆರಂಭಿಸಿದ್ದು,
ಸುಮಾರು 1.5 ಲಕ್ಷ ಪ್ರಯಾಣಿಕರು ಪ್ರಯಾಣ ಮಾಡಲಿದ್ದು ಈಗಾಗಲೇ ಜೂನ್ 30ರವರೆಗೆ 26 ಲಕ್ಷ ಟಿಕೆಟ್ ಬುಕಿಂಗ್ ಆಗಿದೆ. ಪ್ರಯಾಣಿಕರು ಆರೋಗ್ಯ ಸೇತು ಆ್ಯಪ್ ಹೊಂದುವುದು ಕಡ್ಡಾಯವಾಗಿದ್ದು ಪ್ರಯಾಣದ ವೇಳೆ ಮಾಸ್ಕ್ ಧರಿಸುವುದು ಕೂಡ ಕಡ್ಡಾಯವಾಗಿದೆ. ಎಸಿ ಕೋಚ್ಗಳಲ್ಲಿ ಬೆಡ್ ಸೀಟ್ ನೀಡಲಾಗುವುದಿಲ್ಲ. ಪ್ಯಾಕ್ ಮಾಡಿದ ಆಹಾರಗಳ ಮಾರಾಟಕ್ಕೆ ಮಾತ್ರ ಇಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ರೈಲ್ವೆ ಸಚಿವಾಲಯವು ಪ್ರಯಾಣಿಕರಿಗೆ ಕೆಲ ನಿರ್ಬಂಧಗಳನ್ನ ಹೇರಿದೆ. ಸಂಚರಿಸುವ ರೈಲು ಮಾರ್ಗಗಳು ಬೆಂಗಳೂರು ಶಿವಮೊಗ್ಗ, ಬೆಂಗಳೂರು ಹುಬ್ಬಳ್ಳಿ, ಮುಂಬೈ ಗದಗ್, ಮುಂಬೈ ಬೆಂಗಳೂರು ಸೇರಿ ಹಲವು ಮಾರ್ಗಗಳ ರೈಲು ಸೇವೆ ಇಂದಿನಿಂದ ಆರಂಭವಾಗಿದೆ. ಹೌರಾ ಯಶವಂತಪುರ ನಡುವೆ ಕೂಡ ರೈಲು ಸಂಚಾರ ಆರಂಭವಾಗಿದ್ದು ಪ್ರಮುಖವಾಗಿ ದೆಹಲಿ ಹಾಗೂ ಮುಂಬೈನಿಂದ ರಾಜ್ಯಕ್ಕೆ ಆಗಮಿಸುವ ಪ್ರಯಾಣಿಕರನ್ನ ಕ್ವಾರಂಟೈನ್ನಲ್ಲಿ ಇರಿಸಲಾಗುತ್ತದೆ. ರಾಜ್ಯ ಸರ್ಕಾರದ ಮಾರ್ಗಸೂಚಿ ಅನ್ವಯ 7 ದಿನ ಸಾಂಸ್ಥಿಕ ಕ್ವಾರಂಟೈನ್ ಹಾಗೂ 7 ದಿನಗಳ ಕಾಲ ಹೋಮ್ ಕ್ವಾರಂಟೈನ್ನಲ್ಲಿ ಈ ಪ್ರಯಾಣಿಕರನ್ನ ಇರಿಸಲು ನಿರ್ಧರಿಸಲಾಗಿದೆ. ಇಡೀ ವಿಶ್ವದಾದ್ಯಂತ ಡ್ರ್ಯಾಗನ್ ವೈರಸ್ ದಿನೇ ದಿನೇ ತನ್ನ ಅಟ್ಟಹಾಸವನ್ನ ಮೆರೆಯುತ್ತಿದ್ದು ಅದೇ ರೀತಿ ಇಂದು ಕೂಡ ಸಿಲಿಕಾನ್ ಸಿಟಿಯ ಯಲಹಂಕ ಪಟ್ಟಣದಲ್ಲಿ ಓರ್ವ ಗರ್ಭಿಣಿ ಮಹಿಳೆಗೆ ಕೊರೋನಾ ಒಕ್ಕರಿಸಿದ್ದು ಇಡೀ ರಾಜಧಾನಿಯ ಜನ ಈಗ ಭಯಭೀತರಾಗಿದ್ದಾರೆ. ಬೆಂಗಳೂರಿನ ಯಲಹಂಕದ ಸುಗ್ಗಪ್ಪ ಲೇಔಟ್ನಲ್ಲಿ ಗರ್ಭಿಣಿ ಮಹಿಳೆಗೆ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಇಂದು ಗರ್ಭಿಣಿಗೆ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಇಡೀ ಯಲಹಂಕವೇ ತಲ್ಲಣಗೊಂಡಂತಾಗಿದೆ. ಗರ್ಭಿಣಿ ಸೋಂಕಿತ ಮಹಿಳೆಗೆ ಟ್ರಾವೆಲ್ ಹಿಸ್ಟರಿ ಇಲ್ಲ. ಯಲಹಂಕದಲ್ಲಿ ಪತ್ತೆಯಾದ ಮೊದಲ ಪಾಸಿಟಿವ್ ಕೇಸ್ ಇದಾಗಿದ್ದು ಮಿನಿ ವಿಧಾನಸೌಧದ ಪಕ್ಕದಲ್ಲೇ ಇರುವ ಸೋಂಕಿತ ಮಹಿಳೆಯ ಮನೆ ಇದಾಗಿದ್ದರಿಂದ ಈಗ ಯಲಹಂಕದ ಸುಗ್ಗಪ್ಪ ಲೇಔಟ್ನಲ್ಲಿ ಗರ್ಭಿಣಿ ಮಹಿಳೆಯ ಕೊರೋನಾ ಪಾಸಿಟಿವ್ನಿಂದ ಇಡೀ ಬೆಂಗಳೂರು ನಗರ ಸೇರಿದಂತೆ ಯಲಹಂಕ ಸಂಪೂರ್ಣವಾಗಿ ತಲ್ಲಣಗೊಂಡಂತಾಗಿದೆ. ಲಿಂಗಸುಗೂರು ಪಟ್ಟಣದಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿ ಗಡಿಯಾರ ಚೌಕ್ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಪುರಸಭೆಯ ಪೌರ ಕಾರ್ಮಿಕರು ಇಂದು ಬೀದಿಗಿಳಿದು ಔಷಧಿ ಸಿಂಪಡಣೆಗೆ ಮುಂದಾಗಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ಪಟ್ಟಣದಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಲಿಂಗಸುಗೂರು ಪಟ್ಟಣದ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿ ಔಷಧಿ ಸಿಂಪಡಣೆ ಮಾಡುತ್ತಿರುವ ಪುರಸಭೆಯ ಪೌರ ಕಾರ್ಮಿಕರು ಒಂದೆಡೆಯಾದರೆ ಪಟ್ಟಣದ ಗಡಿಯಾರ ಚೌಕ್ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಲಿಂಗಸುಗೂರು ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿಗಳು ಪ್ರಕರಣ ಪತ್ತೆಯಾಗಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಲಿಂಗಸುಗೂರು ಪಟ್ಟಣದಲ್ಲಿ ಕೈಗೊಳ್ಳಲಾಗಿದೆ. ಒಟ್ಟಿನಲ್ಲಿ ತಾಲೂಕಿನಲ್ಲಿ 2 ಕೊರೋನಾ ಸೋಂಕಿತರ ಪ್ರಕರಣ ಪತ್ತೆಯಾಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದಂತಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಡಿಎಸ್ಪಿ SS ಹುಲ್ಲೂರು ಕೂಡ ಸಾರ್ವಜನಿಕರಲ್ಲಿ ಕರೆಯೊಂದನ್ನ ನೀಡಿದ್ದಾರೆ. ಫಾರ್ಮ್ಗಳನ್ನು ಲಿಂಗಸೂರು ಪಟ್ಟಣದಲ್ಲಿ ನಡೆಸ್ತಾ ಇದ್ದಾರೆ. ಅದರಲ್ಲಿ ಅತಿಥಿ ಬೇಕರಿ ಇರ್ಬೋದು, SLV ಬೇಕರಿ ಇರ್ಬೋದು, ಬಾಲಾಜಿ ಕಿರಾಣಿ ಸ್ಟೋರ್ಸ್ ಇರ್ಬೋದು ಹಾಗೂ ಫ್ಯಾಷನ್ ವಿಲೇಜ್ ಅವೆಲ್ಲಾನು ಕೂಡ ನಡೆಸ್ತಾ ಇರ್ತಾರೆ. ಬಟ್ ನಾವು ಯಾಕೆ ನಿಮಗೆ ವಿನಂತಿ ಮಾಡಿಕೊಡ್ತಾ ಇದ್ದೇವೆ ಅಂತಂದ್ರೆ, ಈಗ ಅಲ್ಲಿ ಯಾರ್ಯಾರು ಹೋಗಿದಾರ, ಯಾರು ಪರ್ಚೇಸ್ ಮಾಡಿದಾರ, ಅವರ ಸಂಪರ್ಕದಲ್ಲಿ ನೇರವಾಗಿ ಯಾರು ಬಂದಿದಾರ ಅಂತ ಹೇಳಲಿಕ್ಕೆ ಯಾವುದೇ ರಿಜಿಸ್ಟರ್ಡ್ ಆಗಲಿ ಅಥವಾ CC ಕ್ಯಾಮೆರಾ ಆಗಲಿ ಯಾವುದೂ ಕೂಡ ಅಲ್ಲೇ ಇನ್ಸ್ಟಾಲ್ ಆಗಿರುವುದಿಲ್ಲ. ಬಟ್ ಅದಕ್ಕೆ ಯಾಕೆ ನಾವು ನಿಮ್ಮಲ್ಲೇ ವಿನಂತಿ ಮಾಡ್ಕೊತಾ ಇದ್ದೇವೆ ಅಂತಂದ್ರೆ, ಈಗ ಅವರ ಸಂಪರ್ಕದಲ್ಲಿ ಬಂದವರಿಗೆ ಕೂಡ ಈಗ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಲ್ಲ, ನಾವು ಮಾಸ್ಕ್ ಹಾಕೊಂಡು ಹೋಗಿಲ್ಲ ಅವ್ರ ಶಾಪ್ನಲ್ಲಿ, ಅಥವಾ ಅವರ ನೇರವಾಗಿ ಸಂಪರ್ಕ ಅವ್ರ ಕಡೆಯಿಂದ ಹಣ ಇಸ್ಕೊಳ್ಳೋದಾಯ್ತು, ಅವ್ರ ಕಡೆ ಇನ್ನಿತರ ವಸ್ತುಗಳನ್ನ ಇಸ್ಕೊಂಡಿದ್ದಾಯ್ತು ಕೂಡ ಅವರ ಸಂಪರ್ಕಕ್ಕೆ ನೇರವಾಗಿ ಬಂದ್ರೆ ಬಂದ್ರೆ ಕೋವಿಡ್ ನೆಗೆಟಿವ್ ಬರುವಂತಹ ಚಾನ್ಸು ಇರ್ತದ ಅಥವಾ ಅದು ಇರುವುದೇ ಇಲ್ಲ. ಗೃಹ ರಕ್ಷಕ ದಳ ಸಿಬ್ಬಂದಿಗಳ ಬೀಳ್ಕೊಡುಗೆ ಸಮಾರಂಭವನ್ನ ಏರ್ಪಡಿಸಲಾಗಿದ್ದು ಕೋವಿಡ್-19 ಲಾಕ್ಡೌನ್ ವೇಳೆ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದಂತ ಸೇವೆ ಸಲ್ಲಿಸಿ ತಮ್ಮ ಮನೆಗಳಿಗೆ ಈಗ ತೆರಳಲು ಸಿದ್ಧವಾಗಿರುವ ಗೃಹ ರಕ್ಷಕ ದಳಕ್ಕೆ ಇಂದು ಹಾರುಗೆರೆ ಠಾಣಾ ವತಿಯಿಂದ ಮಾಲೆ ಹಾಕಿ ಬೀಳ್ಕೊಡುಗೆಯನ್ನ ನೀಡಲಾಗಿದೆ. ಗೃಹ ರಕ್ಷಕ ದಳ ಸಿಬ್ಬಂದಿಗಳ ಬೀಳ್ಕೊಡುಗೆ ಕೋವಿಡ್-19 ಲಾಕ್ಡೌನ್ ವೇಳೆ ನಿಷ್ಠೆಯಿಂದ ಕಾರ್ಯ ಪ್ರವೃತ್ತಿಯಿಂದಾಗಿ ಸೇವೆ ಸಲ್ಲಿಸಿದ ಗೃಹ ರಕ್ಷಕ ದಳ ಸಿಬ್ಬಂದಿಗೆ ಇಂದು ಹಾರುಗೆರೆ ಠಾಣಾ ವತಿಯಿಂದ ಶಾಲು ಮಾಲೆಗಳನ್ನು ಹಾಕಿ
ಬೀಳ್ಕೊಡಲಾಗಿದೆ. ಈ ವೇಳೆ ಮಾತನಾಡಿದ ಠಾಣಾ PSI ಯಮನಪ್ಪ ಮಾಂಗ್ ಅವರು ಕೋವಿಡ್-19 ಲಾಕ್ಡೌನ್ ವೇಳೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿ ಪೊಲೀಸ್ ಇಲಾಖೆಯೊಂದಿಗೆ ಸಂಪೂರ್ಣ ಸಹಕಾರ ನೀಡಿದ ಗೃಹ ರಕ್ಷಕ ದಳದ ಸಿಬ್ಬಂದಿ ನಮ್ಮ ಬಲಗೈಯಂತೆ ಕಾರ್ಯನಿರ್ವಹಿಸಿದ್ದಾರೆ. ಅವರ ಪ್ರಾಮಾಣಿಕ ಸೇವೆ ಶ್ಲಾಘನೀಯ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಠಾಣೆಯ ಎಲ್ಲಾ ಸಿಬ್ಬಂದಿಗಳು ಕೂಡ ಇದೇ ವೇಳೆ ಹಾಜರಿದ್ದರು. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.